ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರಿಗೆಲ್ಲ ಆಗಸ್ಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಕ್ಕೆ ಇಲ್ಲ, ಸೊ ಈ ವಿಡಿಯೋದಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಯಾವ ಥರ ತುಂಬಬೇಕಂತ ಹೇಳ್ಕೊಡ್ತೀನಿ. ಸೊ ಇವತ್ತು ಆಗಸ್ಟ್ 11 ಇದೆ. ಸೊ ನೋಡ್ಕೊಳ್ಳಿ, ಸೇವಾ ಸಿಂಧುದಲ್ಲಿ ಬಂದು ಸೊ ಇಲ್ಲಿ ಬಾಕ್ಸಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಈ ಥರ ಸೊ ಯುವನಿಧಿ ಅಂತ ಸರ್ಚ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬರುತ್ತೆ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ. ಸೊ ಮೂರನೇದಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅಂತ ಬರುತ್ತೆ. ಸೊ ಆಧಾರ್ ಕಾರ್ಡ್ ಫೆಚ್ ಆಗುವಂಥ ಪ್ಲೇಸು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಆಧಾರ್ ಸಂಖ್ಯೆ ಅಂತ. ಸೊ ಇಲ್ಲಿ ಆಧಾರ್ ಸಂಖ್ಯೆ ಹಾಕಬೇಕು. ನಿಮ್ದು ಯಾವುದು ಆಧಾರ್ ಕಾರ್ಡ್ ನಂಬರ್ ಇದೆ, ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ OTP ಹಾಕಿ. ಸೊ OTP ಸಕ್ಸಸ್ ಆಗಿದೆ. ಸೊ OTP ಕೂಡ ಬರ್ತಾ ಇದೆ ನೋಡಿ. ನಾನು ಇದ್ರ ಮೇಲೆ OTP ಓಕೆ ಅಂತ ಹೊಡೆದು ನಂತರ OTP ಇಲ್ಲಿ ಹಾಕ್ಕೋತೀನಿ. OTP ಹಾಕಿದ ತಕ್ಷಣ ಸೊ ಇಲ್ಲಿ ನೋಡಿ ಸಲ್ಲಿಸಿ ಅಂತ ಹೋಗ್ರಿ. ಸಲ್ಲಿಸಿ ಹೊಡಿದ ತಕ್ಷಣ ಸೊ ಮುಂದೆ ಕ್ಲಿಕ್ ಟು ರಿಟರ್ನ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಸೊ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆ. ಸೊ ಅಲ್ಲಿ ಬಂದು ಕ್ಲಿಕ್ ಮಾಡಿ ಅದ್ರ ಮೇಲೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದು ಇದೆ, ಎಲ್ಲ ಯಾರ್ದು ಆಗ್ತಾ ಇದ್ದಿಲ್ಲ. ಸೊ ಇಲ್ಲಿ ನೋಡಿ ಈಗ ಆಗಿದೆ ಜಸ್ಟು. ಸೊ ಆಗಸ್ಟ್ ನೋಡಿ, ಆಗಸ್ಟ್ ಮಂತ್ ಇದೆ. ಸೊ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಆಗಸ್ಟ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆಗಸ್ಟ್ ಮಂತ್ ತುಂಬ್ತಾ ಇದ್ದೀವಿ. ಸೊ ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲೊಂದು ಇದೆ ನೋಡಿ. ಸೊ ಎಸ್ ಅಂತ ಹಾಕೊಂಡ ತಕ್ಷಣ ಇಲ್ಲಿ ಸೊ ಕ್ಯಾಪ್ಚರ್ ಬರುತ್ತೆ. ಸೊ ಕ್ಯಾಪ್ಚರ್ ಕೂಡ ಹಾಕ್ಕೊಳ್ಳಿ. ಸೊ ನಾನು ಕ್ಯಾಪ್ಚರ್ ಕೂಡ ಹಾಕೋತೀನಿ. ಕ್ಯಾಪ್ಚರ್ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ನಿಮಿಷ ಕ್ಯಾಪ್ಚರ್ ಹಾಕ್ತಾ ಇದ್ದೀನಿ ನೋಡಿ. ಕ್ಯಾಪ್ಚರ್ ಯಾವುದಿದೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೂ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ತೋರಿಸಿ ನೋಡ್ಕೊಳ್ಳಿ. ಸೊ ನೀವು ನೋಡ್ಬೋದು ಸೊ ಯಾವ ದಿನ ಮಾಡ್ತೀನಿ ಅಂತ. ಸೊ ಡೇಟ್ ಕೂಡ ನೋಡಿ, ಇಲ್ಲಿ 11 ಆಗಿ 9 ನಿಮಿಷ ಆಗಿದೆ. ಮಂಡೇ ಆಗಸ್ಟ್ 11. ಸೊ ಇಲ್ಲಿ ನೋಡ್ಕೊಳ್ಳಿ, ಈ ಥರ ಪೇಜ್ ಓಪನ್ ಆಗುತ್ತೆ ಸೆಲ್ಫ್ ಡಿಕ್ಲರೇಷನ್ನು. ಸೊ ಇದು ಕನ್ಫರ್ಮೇಷನು. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೊಂದು ಒಂದು PDF ಬರುತ್ತೆ. ಸೊ ಅದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲ್ ಅಂತ ಬರುತ್ತೆ. ಫಿಲ್ ಮಾಡಿದ ನಂತರ ಬರುತ್ತೆ. ಸೊ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಇನ್ನೊಂದು ಕನ್ಫರ್ಮೇಷನ್ ನೋಡ್ಕೊಳ್ಳಿ. ಇದು ಅಕ್ನಾಲಜ್ಮೆಂಟ್ ನಂಬರ್, ಅದು ಸ್ವೀಕೃತಿ ಇಟ್ಕೊಳ್ಳಿ. ಯಾಕಂದರೆ ಸ್ಟೇಟಸ್ ಚೆಕ್ ಮಾಡಬೇಕಂದ್ರೆ ಸೊ ಇದೇ ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಇನ್ನೊಂದು PDF ಬರುತ್ತೆ, ಅದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡಿರೋಂಥ ಒಂದು ಪ್ರೂಫ್. ಸೊ ಅದು ಯಾವ ಥರ ಇರುತ್ತೆ ನೋಡ್ಬೋದು ನೀವು. ಸೊ ನೋಡ್ಕೊಳ್ಳಿ. ಸೊ ಅದ್ರ ಮೇಲೆ ಹೆಸರು ಇರುತ್ತೆ, ರಿಜಿಸ್ಟರ್ ನಂಬರ್ ಇರುತ್ತೆ, ಮತ್ತು ಯಾವ ಕೋರ್ಸ್ ಮಾಡಿರುತ್ತೆ ಅದು ಇರುತ್ತೆ, ಮತ್ತು ಯಾವುದು ಡೇಟ್ ಮಾಡಿರ್ತಾರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮು ಅದು ಕೂಡ ಇರುತ್ತೆ ನೋಡಿ. ಇಲ್ಲಿ ಅವ್ರ ಹೆಸರು ಇರುತ್ತೆ, ಮತ್ತು ಎಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ನಂಬರ್ ಇದೆ, ಮತ್ತು ರಿಜಿಸ್ಟ್ರೇಷನ್ ನಂಬರ್ ಇದೆ. ಸೊ ಡೇಟ್ ಕೂಡ ಇದೆ ನೋಡಿ, 11/8/2025. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಯಾವ ಥರ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಬೇಕಂತ ಹೇಳಿದ್ದೀನಿ. ಸೊ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.